ದಾವಣಗೆರೆ ದಕ್ಷಿಣ ಬಾಗಲಕೋಟೆನಲ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಗಳೆಲ್ಲ ನಾಮಿನೇಷನ್ ಹಾಕ್ಕೊಂಡ್ರು. ಶಾಮನೂರು ಶಿವಶಂಕರಪ್ಪನ ಮೊಮ್ಮಗ ಮತ್ತು ಅವರು ಮೇಟಿ ಮಗ ಎಲ್ಲರೂ ಹಾಕ್ಕೊಂಡ್ರು. ಸರಿ, ಆಮೇಲೆ ಅವ್ರವ್ರು ಏನೇನೋ ಅಂದರು, ನಾವು ಗೆಲ್ತೀವಿ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಭಾಳ ಸಂತೋಷ, ಯಾರು ಬೇಕಾದ್ರೂ ಗೆದ್ದುಕೊಳ್ಳಿ. ಇತ್ತ BJPಯವರು ಕೂಡ ತಮ್ಮ ನಾಮಿನೇಷನನ್ನು ಹಾಕಿದ್ದಾರೆ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ. ಎಲ್ಲ ಲೀಡರ್ಗಳೆಲ್ಲ ಹೋಗಿ ಶಕ್ತಿ ಪ್ರದರ್ಶನವನ್ನು ಮಾಡಿ ಹಾಕ್ಕೊಂಡಿದ್ದಾರೆ. ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 100% ವಿಶ್ವಾಸ ಇದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು. ನಾನು ಹೋಗಬೇಕಾಗಿತ್ತು, ಮನೆ ಮುಖ್ಯಮಂತ್ರಿ ಇನ್ನೂ ಹೋಗ್ಬೇಕಂತ ಹೇಳಿದರು. ನನ್ನ ಕ್ವಶ್ಚನ್ ಇತ್ತು, 3 ಕ್ವಶ್ಚನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಪ್ರಚಾರಕ್ಕೆ ಹೋಗ್ತೀವಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ. ನಾವು ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ಇಲ್ಲ, ಏನಾಗಿದೆ, ಇದು ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ತಕ್ಷಣ 1 ಗಂಟೆ ತಳಗ ನಾವೆಲ್ಲ ವಾಟ್ಸಪ್ನಾಗ ಮೀಡಿಯಾದಾಗ ನೋಡಿದ್ವಿ. ನೋಡಿ ಆದ ನಂತರ ತಮ್ಮನ್ನೆಲ್ಲರನ್ನ ಕರೆದು ನಾವು ಬಹಿರಂಗವಾಗಿ ನಾವು ತಕ್ಕದ ಪಾಠ ಕಲಿಸ್ಬೇಕಂತೇಳಿ ನಾವು ಅಲ್ಪಸಂಖ್ಯಾತರು ಆಯಿಂದ ವರ್ಗದವರು ಜನ ನಾವು ತೀರ್ಪು ತೊಗೊಂಡಿದ್ದೀವಿ. ಜನರ ವಾತಾವರಣವನ್ನು ನೋಡಿದಾಗ, ಜನ ಬೆಂಬಲವನ್ನು ನೋಡಿದಾಗ 100ಕ್ಕೆ 100 ದೊಡ್ಡ ಅಂತರದಲ್ಲಿ. ಇನ್ನು ನಮ್ಮ ಜೊತೆ ಪ್ರೀತಿ ಹೊಂದಿದ್ರು, ಮೋದಿಯವರ ಜೊತೆ ಮದುವೆ ಆದ್ರು ಅಂತ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ ವಿಷಯವಾಗಿ ಇವತ್ತು ದೇವೇಗೌಡರು ರಾಜ್ಯಸಭೆಯಲ್ಲೇ ತಿರುಗೇಟನ್ನು ಕೊಟ್ಟರು. ನಿಜವಾಗಿಯೂ ಕಾಂಗ್ರೆಸ್ ಪಕ್ಷದಿಂದ ದ್ರೋಹ ಆಗಿರೋದು ನಮಗೆ ಒಂದಲ್ಲ ಎರಡಲ್ಲ ಅನೇಕ ಬಾರಿ ದ್ರೋಹ ಆಗಿದೆ, ಅದೆಲ್ಲವನ್ನ ಮರೆಮಾಚಲು ಖರ್ಗೆ ಅವರು ನನ್ನ ವಿಷಯ ಎಳೆತಂದ್ರು ಅಂತ ಹೇಳಿದ್ದಾರೆ. ಜೊತೆಗೆ ತಮ್ಮ ಕಾಲದ ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ಮೆಲ್ಕು ಹಾಕಿದ್ರು. ಇತ್ತ ವಿಧಾನಸಭೆಯಲ್ಲಿ ಬಜೆಟ್ ಚರ್ಚೆ ವೇಳೆ ಸರ್ಕಾರದ ವಿರುದ್ಧ JDS ಶಾಸಕ HD ರೇವಣ್ಣ ಗುಡುಗಿದ್ದಾರೆ. ಕಾಂಗ್ರೆಸ್ ಬಂದ ನಂತರ ರಾಜ್ಯದಲ್ಲಿ ದ್ವೇಷ ರಾಜಕಾರಣ ಹೆಚ್ಚಾಗಿದೆ, ರೇವಣ್ಣನ ಕಾಲುವೆ ಮುಗಿದು ಹೋಯ್ತು ಅನ್ಕೊಂಡಿದ್ದೀರಾ, 2028ಕ್ಕೆ ತೋರಿಸ್ತೀನಿ ಅಂತ ಸವಾಲ್ ಹಾಕಿದ್ರು. ಲೂಟಿ ನಡೀತಾ ಇದೆ, ಎಳೆ ಬಿಡಿಸ್ತೀನಿ. ನಾನು ಕಾಯ್ತಾ ಇದ್ದೀನಿ 2 ವರ್ಷದಿಂದ. ಏನ್ ರೇವಣ್ಣ ಮುಗ್ದೇ ಹೋದಂತ ತಿಳ್ಕೊಂಡವ್ರೆ. ಪರಮೇಶ್ವರರೇ, ರೇವಣ್ಣ ಮುಗ್ದೋ 2028ಕ್ಕೆ ರೇವಣ್ಣ ಯಾರನ್ನೂ ಮುಗಿಸೋಕ್ಕಾಗಲ್ರಪ್ಪ, ಜನ ಮುಗಿಸ್ಬೇಕಷ್ಟೆ ಜನರ ಕೈ. ಆಮೇಲೆ ರೇವಣ್ಣವ್ರು ಎದುರುಗಳಂಗಿಲ್ಲ, ಅವ್ರಿಗೆ ದೈವ ಬಲ ಇದೆ ಸದಾಕಾಲ. ಹಂಗಾಗಿ ಅವ್ರು ಎದ್ದು ಬಂದರೂ ಬರಬಹುದೇನೋ. ರಾಜಕಾರಣದಲ್ಲಿ ಎಂತೆಂಥವ್ರು ಎದ್ದು ಬಂದಿದ್ದಾರೆ. ಏನು ಯಾವ ದೇವೇಗೌಡರು ಹೇಳಿದ್ದು ಸರಿ ಇರ್ಬೋದೇನೋ, ಬಟ್ ದೇವೇಗೌಡರೇ ಟ್ರ್ಯಾಪು. ಯಾರು ನಿಮ್ಮನ್ನು ಪದೇ ಪದೇ ಒದಸ್ಕೊಂಡು ಅವ್ರವ್ರ ಹತ್ರಕ್ಕೆ ಹೋಗಿ ಅಂತ ಹೇಳಿದ್ದು? ಏನು ನಾವು ಹೇಳಿದ್ವಾ? ಅದು ಅವ್ರದ್ದೇ ಆಯ್ತು. ನಿಮಗೊಂದು ಹುಚ್ಚಿತ್ತು, ಅದು ಜಾತ್ಯತೀತತೆಯ ಹುಚ್ಚು. ಆ ಹುಚ್ಚಿನ ಬಲೆ ಒಳಗಡೆ ಸಿಕ್ಕಾಕೊಂಡು ನರಳಿದ್ರಿ ಅಷ್ಟೇ. ದಟ್ಸ್ ಆಲ್. ದೇಶದ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ಪ್ರಮಾಣ ಹೆಚ್ಚುಗೊಳಿಸೋದಕ್ಕೆ ವೇಗ ಸಿಕ್ಕಿದೆ. 2011ರ ಜನಗಣತಿ ಪ್ರಕಾರನೇ ಮಾಡಿಬಿಡ್ತಾರಂತೆ ಮೋಸ್ಟ್ಲಿ. ಸೊ 29ರ ಲೋಕಸಭಾ ಚುನಾವಣೆಗೆ ಸುಮಾರು 816 ಆಗುತ್ತೆ ಲೋಕಸಭಾ ಕ್ಷೇತ್ರ. ಆಗ 273 ಮಹಿಳೆಯರಿಗೆ ಮೀಸಲಾಗಬಹುದು ಅಂತ ಹೇಳ್ತಿದ್ದಾರೆ. ಇದೇ ಪರಿಸ್ಥಿತಿ ವಿಧಾನಸಭೆಗಳಿಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ. ಬರಬಹುದು, ಬರಲಿ, ಯಾರು ಬೇಡ ಅಂದವರು. ಸರಿ, ಬಂದ ಮೇಲೆ ಏನು ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಯಾರ್ಯಾರ ಹೆಂಡತಿ, ನಾದಿನಿ, ತಂಗಿ, ಸಿಸ್ಟರ್, ಡಿಸ್ಟೆಂಟ್ ಸಿಸ್ಟರ್, ಕ್ಲೋಸ್ ಸಿಸ್ಟರ್, ಅಲ್ಲೇ ಸೀಮಿತವಾಗಿ ಎಲ್ಲ ಅಲ್ಲಲ್ಲೇ ಇರೋದೇ ಆದರೆ, ನನ್ನ ಮಗಳು ಇದೇ ಥರ ಈಗಿರೋ ಪರಿಸ್ಥಿತಿಲೇ ಇರೋದಾದರೆ ನೀವು 100% ಬೇಕಾದರೂ ತಂದ್ಕೊಳ್ಳಿ, ಕೇಳೋನು ಯಾರು? ಏನು ವ್ಯತ್ಯಾಸ ಆಗಲ್ಲ. ಎಸ್. ವಿಧಾನಸಭೆಯಲ್ಲಿ 2025-26ನೇ ಸಾಲಿನ ಬಜೆಟ್ನ ಪೂರಕ ಅಂದಾಜು ಮಂಡನೆಯಾಗಿದೆ. ಸಚಿವ ಕೃಷ್ಣ ಬೈರೇಗೌಡ 14,767 ಕೋಟಿ ರೂಪಾಯಿ ಮೊತ್ತದ ಪೂರಕ ಅಂದಾಜುಗಳ ಮಂಡನೆ ಮಾಡಿದರು. ವಿದ್ಯಾರ್ಥಿಗಳಿಗೆ ಫೋನ್ ಬಳಕೆ ನಿರ್ಬಂಧದ ಬಗ್ಗೆ ಆರೋಗ್ಯ ಇಲಾಖೆ, ನಿಮಾನ್ಸು ಶಿಕ್ಷಣ ಇಲಾಖೆ ಡಿಜಿಟಲ್ ಮಾರ್ಗಸೂಚಿ ಒಂದನ್ನು ಕೊಟ್ಟಿದೆ. ವಿದ್ಯಾರ್ಥಿ ಜಾಗೃತಿಯಿಂದ ಶಾಲೆಗಳಲ್ಲಿ ಕಡ್ಡಾಯ ಡಿಜಿಟಲ್ ವೆಲ್ನೆಸ್ ಕಮಿಟಿ ಇರಬೇಕು, ಪ್ರತಿ ಶಾಲೆಯಲ್ಲಿ ಮಾನಸಿಕ ಸ್ಥಿತಿ ಮಾಡಬೇಕು, ಡ್ಯಾಶ್ ಅಂತೆಲ್ಲ ಪುಕ್ಕಟ್ಟೆ ಬರ್ತಿದ್ದಾರೆ. ಇದೆಲ್ಲ ಕರೆಕ್ಟ್ರಪ್ಪ. ನೀವು ಸ್ಕೂಲಲ್ಲಿ ಜಾರಿಗೆ ತರೋದು ಹೆಂಗೆ ಹೇಳಿ? ಇದನ್ನೆಲ್ಲ ಅದಕ್ಕೊಬ್ರು ಇರಬೇಕು. ಅದಕ್ಕೆ ಯಾರು ಮತ್ತೆ ಮಾಡದಿದ್ರೇನು ಜೈಲ್ಗೆ ಹಾಕ್ತೀರಾ? ಏನು ಯಾವ ಸರ್ಕಾರಿ ಶಾಲೆಯಲ್ಲಿ ಏನು ಮಾಡ್ತೀರಿ ನೋಡ್ತೀವಲ್ಲ. ಆಮೇಲೆ ಏನೇ ಒಳ್ಳೆಯದು ಮಾಡಿ, ಪಾಸಿಟಿವ್ ಆಗಿರೋದಕ್ಕೆ ಯಾಕೆ ನೆಗೆಟಿವ್ಲಿ ಹೇಳಬೇಕು? ಅದನ್ನು ಹೆಲ್ತಿ ಸ್ಕ್ರೀನ್ ಟೈಮನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು. ಆನ್ಲೈನ್ ಸೇಫ್ಟಿ ಬಗ್ಗೆ ತಿಳಿಸ್ಬೇಕು. ವಿಜಿಟ್ ಆಯಿತು. ಬೌದ್ಧಿಕ ಬೆಳವಣಿಗೆ, ಟೆಕ್ನಾಲಜಿ ಬಳಕೆ ಮಾಡ್ಕೋಬೇಕು, ಡ್ಯಾಶ್ ಅಂತ ಬಿಟ್ಟಿದ್ದಾರೆ. ಮಕ್ಕಳಿಗೆ ಸ್ಕ್ರೀನ್ ಟೈಮ್ನ ಪೋಷಕರ ಪಾತ್ರ ಅಂತೆ. ಸ್ಕ್ರೀನ್ ಟೈಮ್ಗೆ ಸಮಯ ನಿಗದಿ ಮಾಡಬೇಕಂತೆ. ಆಯಿತು.
ಈ ಈ ಈ ಮಾರ್ಗಸೂಚಿ ಬರೆದವ್ರದ್ದೆಲ್ಲ ಒಂಚೂರು ಅಡ್ರೆಸ್ ಕೊಡ್ರಪ್ಪ, ಅವ್ರವ್ರ ಮನೇಲಿ ಏನಾಗ್ತಿದೆ ನೋಡ್ತೀನಿ ಒಂದು ರೌಂಡ್. ಯಾಕೂ ಯಾವ ಏನೋ ಡಿಜಿಟಲ್ ಬಳಕೆ ಬಿಟ್ಟು ಫ್ಯಾಮಿಲಿ ಜೊತೆ ಸಮಯ ಜನರಲ್ ಆಗಿ ಸರಿ ಆಯ್ತಪ್ಪ, ನಗಬೇಕೋ ಅಳಬೇಕೋ ನನಗೂ ಗೊತ್ತಾಗ್ತಿಲ್ಲ. ಫ್ಯಾಮಿಲಿ ಜೊತೆ ಸಮಯ ಕಳೆಯುವ ವಾತಾವರಣ ಸೃಷ್ಟಿಸಬೇಕು. ಯಾರು? ಹೇಗೆ? ಎಲ್ಲರೂ ಬ್ಯುಸಿ ಇದ್ದಾರೆ, ಎಲ್ಲರೂ ಕೆಲಸ ಮಾಡಬೇಕು, ಎಲ್ಲರೂ ದುಡ್ಡು ಮಾಡಬೇಕು, ಎಲ್ಲರಿಗೂ ಇದಿರಬೇಕು. ಯಾವ ಫ್ಯಾಮಿಲಿ, ಯಾವ ಟೈಮು? ಇನ್ನು ರಾಜಕಾರಣಿಗಳು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಪ್ಪ ನಿಮ್ಮ ಫ್ಯಾಮಿಲಿ ಜೊತೆ? ಮಕ್ಕಳ ಡಿಜಿಟಲ್ ಬಳಕೆ ಬಗ್ಗೆ ನಿಗಾ ವಹಿಸಬೇಕು. ಎಲ್ಲಿ ವಹಿಸೋದು? ಇವತ್ತಿನ ಜೀವನ ಶೈಲಿನಲ್ಲೇ ತಂದೆ ತಾಯಿ ಕೆಲಸ ಮಾಡ್ತಿರ್ತಾರೆ, ಮಗು ಸ್ಕೂಲ್ಗೆ ಹೋಗುತ್ತೆ, ಎಲ್ಲಿ ವಹಿಸೋದೆಲ್ಲಿ? ಅಲ್ಲೇ ಪ್ರಾಬ್ಲಮ್ ಆಗ್ತಿರೋದು. ಡಿಜಿಟಲ್ ಬಳಕೆ ಕಾರ್ಯಾಗಾರಕ್ಕೆ ಕಳಿಸಬೇಕು. ಇದೊಂದೇ ಬಾಕಿ ಇದ್ದಿದ್ದೀಗ. ನಾಟ್ ದಟ್ ಈಸಿ, ಬಟ್ ಏನ್ಯಾವ ಎಲ್ಲ ಒಂದು ಕಡೆ ಆರಂಭ ಆಗಬೇಕು ಅಂದ್ಕೊಂಡು ಇವೆಲ್ಲ ಮಾಡಬೇಕಷ್ಟೆ. ಎಸ್, ಏಪ್ರಿಲ್ 1ರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಟೋಲ್ ಶುಲ್ಕ ಜಾಸ್ತಿ ಮಾಡ್ತಾರಂತೆ. ಪ್ರತಿ ವರ್ಷ ಏಪ್ರಿಲ್ ಮೊದಲ ದಿನ ಮಾಡ್ತಾರಂತೆ. ಹಾಂ, ಅದೇ ಫೂಲ್ಸ್ ಅಲ್ವಾ? ಅವ್ರಿಗೆ ಗೊತ್ತವ್ರಿಗೆ ಭಾರತೀಯರು ಎಷ್ಟು ಫೂಲ್ಗಳು ಅಂತ, ಅದಕ್ಕೆ ಮಾಡ್ತಾರೆ. 4-5% ಅಂತೆ. ಅಷ್ಟೇ ಮಾಡಿದ್ರೆ ನಿಮ್ಮ ಪುಣ್ಯ. ಸರಿ, ಈಗ ಎಲ್ಲ ಜಾಸ್ತಿ ಆಗುತ್ತೆ. ಯಾರಿಗೆ ಬೇಡವೋ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೈಸೂರು, ನಾನು ಪುರ್ಸೊತ್ತಾಗಿದ್ದೀನಿ ಅಂತಂದರೆ ಆ ಟೋಲ್ ರೋಡೇ ಬೇಡ. ಯಾಕಂದರೆ ಅದಕ್ಕೆ 600-700 ರೂಪಾಯಿ ಟೋಲ್ ಆಗುತ್ತೆ ಅಂದರೆ ಒಂದು 6-7 ಲೀಟ್ರ್ ಡೀಸೆಲ್ ಪೆಟ್ರೋಲ್ ಹಾಕ್ಕೊಂಡ್ರೆ ಈ ಕಡೆ ಹಳೆ ರೋಡಲ್ಲಿ ಹೋದರೂ ಅಷ್ಟೇ ಆಗುತ್ತೆ. ಟೈಮ್ ಒಂಚೂರು ಹೆಚ್ಚು ಕಡಿಮೆ ಆಗುತ್ತೆ. ಪುರ್ಸೊತ್ತಾಗಿದ್ದವ್ರು ಆರಾಮಾಗಿ ಹೋಗ್ಬೋದು, ಏನು ಟೋಲ್ ರೋಡ್ಗೆ ಹೋಗಬೇಕು ಅಂತ ಏನಿಲ್ಲ. ಎಸ್. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಲಾಗಾರ್ಡಿಯಾ ವಿಮಾನ ನಿಲ್ದಾಣದಲ್ಲಿ ಏರ್ ಕೆನಡಾ ಎಕ್ಸ್ಪ್ರೆಸ್ ವಿಮಾನವು ಅಗ್ನಿಶಾಮಕ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ವಿಮಾನದಲ್ಲಿದ್ದ ಪೈಲಟ್ ಹಾಗೂ ಕೋ ಪೈಲಟ್ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ಇದು ರಾತ್ರಿ 11:40 ಸಂದರ್ಭದಲ್ಲಿ ಆಗಿರುವ ಘಟನೆ. ಈ ವಿಮಾನದಲ್ಲಿ 72 ಪ್ರಯಾಣಿಕರು ಮತ್ತು 4 ಸಿಬ್ಬಂದಿಗಳಿದ್ದರು. ಇನ್ನು ವಿಮಾನ ಲ್ಯಾಂಡಿಂಗ್ ಆದ ನಂತರ ATCಯು ಸ್ಟಾಪ್ ಅಂತ ಪೈಲಟ್ಗಳಿಗೆ ಹೇಳಿರೋದು ಆಡಿಯೋದಲ್ಲಿ ಲಭ್ಯವಾಗಿದೆ. ಇದರ ಬೆನ್ನಲ್ಲೇ ಈ ಡಿಕ್ಕಿಯಾಗಿದೆ. ಏನು ATC ಸ್ಟಾಪ್ ಅಂದ್ಬಿಟ್ರೆ ಅದೇನು KSRTC ಬಸ್ಸೇ ಕೈ ತೋರಿಸ್ಬಿಟ್ಟು ಸ್ಟಾಪ್ ಅನ್ನೋಕ್ಕೆ ಅಷ್ಟೊತ್ತಿಗೆ ಪೋತಿಗಳು ತಂದು ಬಿಟ್ಬಿಟ್ಟಿದ್ದಾರೆ ಅಷ್ಟೇ. ದಟ್ ಫೈರ್ ಟ್ರಕ್ ವಾಸ್ ಆನ್ಸರಿಂಗ್, ಇನ್ಯಾರೋ ಒಂದು ಡಿಸ್ಟ್ರೆಸ್ ಕಾಲ್ ಇತ್ತಂತೆ, ಅದನ್ನು ಅಟೆಂಡ್ ಮಾಡೋಕ್ಕೆ ಹೋಗಿದೆ, ಹೊಡೆದ್ಬಿಟ್ಟಿದೆ. ಬೆಂಗಳೂರಿಗೆ ಸ್ಥಳಾಂತರವಾಗೋಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಯಾರೋ ಡೆಲ್ಲಿ ಗುರುಗ್ರಾಮದ ಅವನ ಎಂಜಿನಿಯರ್ ಅಂತೆ. ಅವನು 34 ವರ್ಷದ ಪ್ಯಾಕೆಟ್ ತಿರಸ್ಕರಿಸ್ಕೊಂಡಿದ್ದಾನಂತೆ. ತಿರಸ್ಕರಿಸ್ಕೊಳ್ದ ಅವನಿಷ್ಟ. ಗೌರವ್ ಶರಣ್ ಅಂತೆ. ಯಾವ ಊರಿನವನು ಇವನು, ಯಾವ ರಾಜ್ಯದವನು ಅನ್ನೋದನ್ನು ತಿಳ್ಕೋಬೇಕು ಒಂಚೂರು. ದೆಹಲಿಯ ಗುರುಗ್ರಾಮದವನು. ಅಲ್ಲಿನೇ ಹುಟ್ಟು ಬೆಳೆದಿದ್ದ, ಅಲ್ಲೇ ಹುಟ್ಟು ಬೆಳೆದಿರೋದ. ಅಲ್ಲೆಲ್ಲ ಹುಟ್ಟು ಬೆಳೀತಾನ ಅವನು. ಸರಿ, 35 ಲಕ್ಷ ರೂಪಾಯಿ ಪ್ಯಾಕೇಜ್ ಕೊಟ್ಟಿದ್ರು ಬೆಂಗಳೂರಲ್ಲಿ. ಕಂಪ್ನಿನೂ ಚೆನ್ನಾಗಿತ್ತು. ನಂಗೆ ಬೆಂಗಳೂರಿಗೆ ಸ್ಥಳಾಂತರ ಆಗೋಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನಾನು ಯಾವತ್ತೂ ಬೆಂಗಳೂರಿಗೆ ಹೋಗಲ್ಲ. ಕೋತಿ, ನೀನು ಯಾವನ ಕರೆದಿರೋನು ಬೆಂಗಳೂರಿಗೆ ಬಾ ಅಂತ. ಇಲ್ಲಿ ನೀನಲ್ಲ, ನಿಂಗೆ ಮದುವೆ ಆಗಿದ್ರೆ ನೀನು ಹೆಂಡ್ತಿನೂ ಕಳಿಸ್ಬೇಡ, ನಿನ್ನ ಮಕ್ಕಳನ್ನೂ ಕಳಿಸ್ಬೇಡ, ನಿಮ್ಮ ಅಪ್ಪ ಅಮ್ಮನೂ ಕಳಿಸ್ಬೇಡ, ಬೆಂಗಳೂರಲ್ಲಿ ಪಾಸು ಆಗಬೇಡ. ಒಂದೇನ ಗೊತ್ತಿತ್ತಾದರೆ ಕತ್ತೆಗೆ ನೀನು ಫೋಟೋ ಕಟ್ಬಿಟ್ಟು ಸಗಣಿ ಹೊಡಿಸ್ತೀನಿ. ಅಲ್ಲಿ ಪೊಲ್ಯೂಷನ್ನೇ ಕುಡ್ಕೊಂಡಿರು, ಅಲ್ಲೇ ಬಿದ್ದಿರು. ಯಾವ ನೀನು ಬಾಂದಿರೋನಿಲ್ಲಿ. ನಿನಗೆ ಇಷ್ಟ ಇಲ್ಲದ್ರೆ ಜಾತಿ ಈ ಥರದ್ದು ಹಾಕಿ ಸುಮ್ಮನೆ ಪೋಸ್ ಕೊಡೋಕ್ಕೆ ಹೋಗಬೇಡ. ದೊಡ್ಡ ಹೀರೋ ಥರ ನೀನು ಇಡಿಯಟ್ಗಳತ್ತಂತ. ಎಸ್, ಮೆಟ್ರೋ ಪ್ರಾಣಿಕರಿಗೆ ಗುರುಗ್ರಾಮ ಕಂಡಿಲ್ಲ ಇವನು, ಗುರುಗ್ರಾಮದ ಕತೆ ನಾನು ಅದಿಲ್ಲಿ. ಎಸ್, ಹೇಳಿ. ಮೆಟ್ರೋ ಪ್ರಾಣಿಕರ ಆಮೇಲೆ ನಿನ್ನ ಟೈಪ್ ಯಾವಾರು ಇದ್ದರೆ ಅವನ್ನೂ ಕರ್ಕೊಂಡು ಹೋಗು. ಒಂದು ರೂಪಾಯಿ ಕೊಡ್ತೀನಿ ಒಬ್ಬನ ಕರ್ಕೊಂಡು ಹೋದ್ರೆ. 1 ರೂಪಾಯಿ ಬಹುಮಾನ. 100 ಜನ ಕರ್ಕೊಂಡೋದ್ರೆ 100 ರೂಪಾಯಿ ಕೊಡ್ತೀನಿ, ತಿನ್ಕೊಂಡು ಬಿದ್ದಿರು. ಎಸ್. ಮೆಟ್ರೋ ಪ್ರಯಾಣಿಕರಿಗೆ BMRCL ಗುಡ್ ನ್ಯೂಸ್ ಕೊಟ್ಟಿದೆ. ಪಿಂಕ್ ಲೈನ್ ಮೆಟ್ರೋ ವಾಣಿಜ್ಯ ಸಂಚಾರಕ್ಕೆ ತಯಾರಿ ಆರಂಭವಾಗಿದ್ದು ಏಪ್ರಿಲ್ ಮೊದಲ ವಾರದಲ್ಲಿ RDSO ತಪಾಸಣೆ ನಡೆಸುತ್ತೆ. ತಪಾಸಣೆ ಪೂರ್ಣಗೊಂಡ ನಂತರ ರೈಲ್ವೆ ಮಂಡಳಿಯ ತಾಂತ್ರಿಕ ಅನುಮೋದನೆ ಪಡೆದು ನಂತರ ವರದಿಯನ್ನು ಸಲ್ಲಿಸುತ್ತಾರೆ. ಸೇಫ್ಟಿ ಕಮಿಷನ್ ಪರಿಶೀಲನೆ ನಂತರ ಮೇ ತಿಂಗಳಿನಲ್ಲಿ ಸಂಚಾರ ಮುಕ್ತವಾಗುತ್ತೆ. ಸರಿ, ಬೆಂಗಳೂರು ಮೈಸೂರು ಹೆದ್ದಾರಿ ಡಿವೈಡರ್ಗೆ ಹೋಗಿ ಬಸ್ ಡಿಕ್ಕಿ ಹೊಡೆದಿದೆ. ನಿದ್ದೆ ಇತ್ತಂತೆ ಬೆಳಗಿನ ಜಾವದಲ್ಲಿ. ಡ್ರೈವರು ಗುದ್ಬಿಟ್ಟು ಹೋಗಿ ಕೇರಳದಿಂದ ಬರ್ತಾ ಇತ್ತು. ಖಾಸಗಿ ಬಸ್ ಅದು, ಬೆಂಗಳೂರಿಗೆ ಬರ್ತಿತ್ತು. 4 ಜನ ಮೃತಪಟ್ಟಿದ್ದಾರೆ. ಚನ್ನಪಟ್ಟಣ ತಾಲೂಕು ಹತ್ರ ಅಲ್ಲ. ಉಳಿದವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯ ಏನೋ ಆಗಿದೆ. ಚಾಲಕ ನಿದ್ದೆ ಮಂಪರ್ನಲ್ಲಿದ್ದ, ಹಾಗಾಗಿ ಇದು ಅಪಘಾತ ಆಗಿದೆ ಅಂತ ಪೊಲೀಸ್ನವ್ರು ಹೇಳ್ತಿದ್ದಾರೆ. ಏನಾರೋ ಇರಲಿ, ಬಟ್ 4 ಜನ ಜೀವ ಹೋಯ್ತಾ ಪಾಪ. ಯಾರ ಮೊಹಮ್ಮದ್ ಫರಾನ್, ರಫೀಸ್, ರಶೀದ್, ಸಕೀರ್. ಎಲ್ಲರೂ ಏನಾರು ಹಬ್ಬ ಗಿಬ್ಬ ಮುಗಿಸ್ಕೊಂಡು ವಾಪಸ್ ಬರ್ತಿದ್ರು ಏನೋ ಪಾಪ ಅಲ್ಲ. ಅವ್ರದ್ದಲ್ವಾ ಹಬ್ಬ ಅಲ್ವಾ, ಶನಿವಾರ ಹಬ್ಬ ಇತ್ತು. ಮುಗಿಸ್ಕೊಂಡು ಎಲ್ಲೋ ವಾಪಸ್ ಬರ್ತಿದ್ರೋ ಏನೋ, ಅದೇ ಇರಬೇಕು. ಓಕೆ.